ಸೂಪರ್. ನಿಮ್ಗೇನು ಅನ್ಸುತ್ತೆ ಸ್ಟಾರ್ ವಾರ್ ಎಲ್ಲ ನೋಡಿದಾಗ ಈ ಥರ ಮೊನ್ನೆಲ್ಲ ಒಂದಷ್ಟು ಇನ್ಸಿಡೆಂಟ್ಗಳಾಯಿತು? ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಇವಾಗ ನೀವು ದರ್ಶನ್ ಸರ್ ಬಗ್ಗೆ ಕೇಳ್ತಿದ್ದೀರಾ ಅಂದರೆ ಇವಾಗ ನೋಡಿ, ಇವಾಗ ಅವ್ರ ಬಗ್ಗೆ ನೀವು ಕೇಳ್ತೀರಾ, ನಾವೇನಾದರೂ ಹೇಳಿದ್ರೆ ಒಂದಿಷ್ಟು ಜನ ಹೇಳ್ತಾರೆ ಇವ್ರ ಬಕೆಟ್ ಹಿಡಿತಾರೆ. ಇವಾಗ ನನ್ಗಾಗ್ಲಿ ಇವ್ರಿಗಾಗ್ಲಿ ನಾವ್ಗೆ ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಇವಾಗ ಅವ್ರ ಜೀವನ ನಡೆಸ್ತಾರೆ, ನಾವ್ ನಮ್ ಜೀವನ ನಡೆಸ್ತೀವಿ. ಇವರೆಲ್ಲ ಅವ್ರ ಜೊತೆ ತುಂಬಾ ದಿನ ಇದ್ದವ್ರು, ತುಂಬಾ ದಿನ ಅವ್ರ ಜೊತೆ ಇರೋರು. ಬಟ್ ನಾವಿಲ್ಲ. ನನಗೆ ಇದ್ದಿದ್ದು 1-2 ಸತಿ ನಾನು ಮೀಟ್ ಮಾಡಿರೋದು ಅಷ್ಟೇ. ನಾನು ಅವ್ರಲ್ಲಿ ನೋಡಿದ್ದು ಪ್ಯೂರ್ ಸಿಂಪ್ಲಿಸಿಟಿ, ಪ್ಯೂರ್ 100%. ಇವಾಗ ನಾವಿಬ್ರು ಇಲ್ಲಿ ಮಾತಾಡ್ತಿದೀವಿ, ಅಲ್ಲಿ 3ನೇ ಪರ್ಸನ್ ಕ್ಯಾಮ್ರಾ ಅಲ್ಲಿ ನಮ್ಮನ್ನ ನೋಡ್ತಿರ್ತಾರೆ. ನಿಮಗೆ ನಾನೇನಂತ ಗೊತ್ತು, ನನಗೆ ನೀವೇನಂತ ಗೊತ್ತು. ಬಟ್ ಅಲ್ಲಿರೋ ಬರೀ ನಾವು ಮಾತಾಡಿರೋದು ಅಷ್ಟೇ ನೋಡ್ತಾರೆ, ಒಂದು ಫಿಲ್ಟರ್ ಅಲ್ಲಿ ನೋಡ್ತಾರೆ. ಬಟ್ ನಾನು ಸರ್ ಅನ್ನು ನೋಡಿದಾಗ ಕಾಟೇರ ಸಕ್ಸಸ್ ಈವೆಂಟ್ ನಡೀತಾ ಇತ್ತು, ಮಂಡ್ಯದಲ್ಲೋ ಎಲ್ಲೋ ನಡೀತಾ ಇತ್ತು, ಜ್ಞಾಪಕ ಇಲ್ಲ ನನಗೆ. ಅಲ್ಲಿ ಹೋದಾಗ ಕ್ಯಾರವಾನ್ ಅಲ್ಲಿ ಸಿಕ್ಕಾಪಡೆ ಗಂಡಸ್ರಿದ್ರು. ನಾನು ಹೋದೆ, ಹೋಗಿ ಮಾತಾಡ್ಸ್ದೆ. ಹಿಂಗೆ ಸರ್ ಇಲ್ಲಿ ಕೂತಿದ್ರು, ಇಲ್ಲಿ ಯಾರೋ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ರು, ಹೆಸರು ಬೇಡ. ಸರಿಯಪ್ಪ ಅಂದ್ರೆ ಒಂದ್ ಹೆಣ್ ಬಂದಿದ್ದಾಳೆ ಕ್ಯಾರವಾನ್ ಅಲ್ಲಿ, ಅವ್ರಿಗೆ ಕುತ್ಕೊಳಕ್ ಜಾಗ ಕೊಡ್ಬೇಕು ಅಂತ ನನ್ನ ಕೂರ್ಸಿ ಒಂದ್ ಸ್ವಲ್ಪ ಹೇಗ್ ನಡೀತಿದೆ ಸಿನಿಮಾ ಎಲ್ಲ ಕೇಳ್ಕೊಂಡು, ಆ ಪಕ್ಕದಲ್ಲಿ ಇನ್ನೊಂದು ಕ್ಯಾರವಾನ್ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತಂದ್ರೆ. ಅಂದ್ರೆ he's ಗಿವಿಂಗ್ ರೆಸ್ಪೆಕ್ಟ್ ಟು ಎವ್ರಿಬಡಿ. ನಾನು ಅವ್ರು ನೋಡಿರೋದು ಅಷ್ಟೇ. ಇವಾಗ ಅವ್ರು ಇವಾಗ ಎಷ್ಟೇ ಕಾಂಟ್ರವರ್ಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ನೋಡಿರೋದು ಬರೀ ಟಿವಿ ಚಾನೆಲ್ ಮೂಲಕ ಅಷ್ಟೇ ಹೊರತು ನಾನು ಅದನ್ನ ನೋಡಿಲ್ಲ. ಬಟ್ ನಾನು ಅವ್ರು ನೋಡಿರೋದು ಈ ತರ ಆಸ್ ಅ ಸಿಂಪಲ್ ಪರ್ಸನ್. ಇವಾಗ ಅಲ್ಲಿ ಸ್ವಲ್ಪ ಜನ ಹೇಳ್ತಾರೆ, ಇವ್ರು ಬರೀ ಅವ್ರ ಬಗ್ಗೆ ಮಾತಾಡಿದ್ರೆ ಬಕೆಟ್ ಹಿಡಿತಾರೆ ಅಥವಾ